ಸಚಿವರ ತಲೆದಂಡವಾಗುತ್ತಾ ಲೋಕಸಭಾ ಚುನಾವಣೆ ಮೇಲೆ ನಿಂತಿದ್ಯಾ ಸಚಿವರ ಭವಿಷ್ಯ. ಸಭೆಯಲ್ಲಿ ಸಚಿವರು ಹಾಗೂ ಅಭ್ಯರ್ಥಿಗಳಿಗೆ ಚಾಟಿ ಬೀಸಿದ ಹೈಕಮಾಂಡ್. ಉಸ್ತುವಾರಿ ತೆಗೆದುಕೊಂಡ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸೋತ್ರೆ ಸಚಿವರ ತಲೆದಂಡ ಆಗುತ್ತಾ? ಹಾಗಾದ್ರೆ ಲೋಕಸಭಾ ಚುನಾವಣೆಯ ಮೇಲೆ ಸಚಿವರ ಭವಿಷ್ಯ ನಿಂತಿದ್ಯಾ? ಸಭೆಯಲ್ಲಿ ಸಚಿವರು ಹಾಗೂ ಅಭ್ಯರ್ಥಿಗಳಿಗೆ ಚಾಟಿ ಬೀಸಿದ ಹೈಕಮಾಂಡ್. ಉಸ್ತುವಾರಿ ತೆಗೆದುಕೊಂಡಂತಹ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸೋಲದಂತೆ ನೋಡ್ಕೋಬೇಕು. ಸೋತ್ರೆ ಅದಕ್ಕೆ ಸಚಿವರೇ ಹೊಣೆ. ಗೆಲ್ಲೋ ಕಡೆ ಸೋತ್ರೆ ಸಚಿವರೇ ಹೊಣೆ ಆಗ್ತೀರಾ, ಅದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ ಅಂತ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಹಾಗಾದ್ರೆ ಲೋಕಸಭಾ ಚುನಾವಣೆಗೆ ಬಿಗ್ ಟಾಸ್ಕ್ ನೀಡಿದೆಯಲ್ಲ ಹೈಕಮಾಂಡ್. ಈ ಒಂದು ಟಾಸ್ಕ್ ಅನ್ನ ಯಾರೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಪಾಲಿಸ್ತಾರೆ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ನೋಡ್ಬೇಕಾಗುತ್ತೆ ಲೋಕಸಭಾ ಚುನಾವಣಾ ತಯಾರಿ, ಅವರ ಒಂದು ಪ್ರಚಾರ ಹೇಗಿರುತ್ತೆ ಅಂತ. ಯಾವುದು ಹೆಸರುಗಳು ಚರ್ಚೆ ಆಗಿಲ್ಲ, ಆದಷ್ಟು ಶೀಘ್ರವಾಗಿ ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡಿಕೊಡಿ ಅಂತ ನಾವು ಕೂಡ ಎಲ್ಲರೂ ಹೇಳಿದ್ದೇವೆ. ಅವರು ಈಗಾಗಲೇ ಏನು ಹೆಸರುಗಳು ಬಂದಿದೆ ಅದನ್ನೆಲ್ಲ ಪ್ರದೇಶ್ ಎಲೆಕ್ಷನ್ ಕಮಿಟಿ ಅಂತ ಒಂದಿದೆ ರಾಜ್ಯದಲ್ಲಿ, ಅದನ್ನು ಸಭೆ ಕರಿತೇನೆ. ಕರೆದ ತಕ್ಷಣ ನಾನು ಅಲ್ಲಿಂದ ತೀರ್ಮಾನ ಮಾಡಿಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಕೊಟ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸುರ್ಜಿವಾಲಾ ಅವರು ಬರ್ಬೋದು, ಇನ್ನು ಒಂದು 2-3 ದಿವಸದಲ್ಲಿ ಬಂದು PEC ಮಾಡ್ಬೋದು. ಮಾಡಿ ಅವರು ಹೆಸರುಗಳು ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ಸಚಿವರ ಬಗ್ಗೆ ಆಗಲಿ ಕ್ಯಾಂಡಿಡೇಟ್ಗಳ ಬಗ್ಗೆ ನಾವು ಮಾತಾಡಿಲ್ಲ. ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾತಾಡಿದ್ದಾರೆ. ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಮಾತಾಡಿಲ್ಲ. ಅಲ್ಲ, ಆ ರೀತಿನೂ ಹೇಳಿದ್ದಾರೆ. ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ. ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಯಾವ ಕ್ಷೇತ್ರದಲ್ಲಿ ಗೆದಿಯೋದಕ್ಕೆ ಸಾಧ್ಯ ಇದೆ ಅಂತ ಕಡೆ ನಾವು ಸೋತು ಬಿಟ್ರೆ ನ್ಯಾಚುರಲಿ ಅವ್ರಿಗೆ ಸರಿಯಾಗಿ ಅವರು ಕೆಲಸ ಮಾಡಲಿಲ್ಲ ಅಂತಲೋ ಏನಾದರೂ ಅವರು ತಿಳ್ಕೊಳ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಳ್ತೀವಿ. ಯಾವ